ಸತ್ಕಾರ ಮಾಡಿ ನಮಸ್ಕಾರ ಮೇಡಮ್. जय सद्गुरु महाराज की जय। पार्वती पते जनार्दन वासुदेव लक्ष्मीन्द्र सिंह मम देहि करावलम्बम् एकेन चक्रमपरेण परेण शङ्खम् अन्येन सिन्धुतनय वर्चसे जायतामास्मिन् राष्ट्रे राजन्य इषव्यः शूरो महारथो जायतान् दोग्ध्रे धेनुर्वोढा नड्वानाशः सप्तिः पुरन्धिर्योषा जिष्णो रथेष्ठाः सभेयो युवास्य यजमानस्य वीरो जायतान् निकामे निकामेनः पर्जन्यो वर्षतु फलिन्यो न ओषधयः पच्यन्तान् योगक्षेमो नः कल्पताम् हरिः ओम् वेदांत विज्ञान सुनिश्चितात्मा संन्यास योगाभ्युदयः शुद्धसत्त्वाः ते ब्रह्मलोके तु परान्तकाले परामृतात्मनिमुच्यन्ते सर्वे दह्रं विपापं फलमेष्वमोदं यत्पुण्डरीकं परमध्यसद्ग्रस्तम् तत्रापि दह्रं गगनं वियोगस्तस्मिन् यदं तस्तदुपासितव्यम् यो वेदादौ सर्वप्रोक्तो वेदान्तेन प्रतिष्ठितः ನಮ್ಮ ಕ್ಷೇತ್ರಾಧಿದೇವತೆ ಸಪರಿವಾರ ಶ್ರೀ ಲಕ್ಷ್ಮೀ ನರಸಿಂಹ ದೇವರುಗಳಲ್ಲಿ ಪ್ರಾರ್ಥಿಸುತ್ತೇವೆ. ಸನ್ಯಾಸ ಧರ್ಮ ಪರಿಪಾಲನೆಯ ವಿಷಯದಲ್ಲಿ ಆದರ್ಶಪ್ರಾಯರಂತೆ ಇರುವ ಸನ್ನಿಧಾನದ ದಿವ್ಯಾನುಗ್ರಹವು ನಮಗೆ ಲಭಿಸಿರುವುದಕ್ಕೆ ನಾವು ಧನ್ಯತಾಭಾವ ಹೊಂದಿದ್ದೇವೆ. ಇಲ್ಲಿಯವರೆಗಿನಂತೆಯೇ ಮುಂದೆಯೂ ಶ್ರೀ ಕ್ಷೇತ್ರವನ್ನು ನಿರಂತರವಾಗಿ ಆಶೀರ್ವದಿಸಿ ಅನುಗ್ರಹಿಸುವಂತೆ ಭಿನ್ನವಿಸುತ್ತಾ ತಮ್ಮ ಸಾನ್ನಿಧ್ಯದಲ್ಲಿ ಈ ಭಿನ್ನವತ್ತಳೆಯನ್ನು ಸಮರ್ಪಿಸುತ್ತಿದ್ದೇವೆ. ಕ್ರೋಧೀನಾಮ ಸಂವತ್ಸರದ ಪಾಲ್ಗುಣ ಶುದ್ಧ ಚತುರ್ದಶಿ ಗುರುವಾರ 13/3/2025 ಸಮಸ್ತ ಗುರುಬಾಂಧವರು ಅರಸೀಕೆರೆ ಅವಧೂತ ಶಿಷ್ಯ ಬಳಗ. ಶ್ರೀ ಗುರುಭ್ಯೋ ನಮಃ. ಭಿನ್ನವತ್ತಳೆಯನ್ನು ಸಮರ್ಪಣೆ ಮಾಡಬೇಕಾಗಿ ಸತೀಶ್ ಶರ್ಮಾಜಿ ಮಹಾರಾಜರಲ್ಲಿ ಕೋರಿಕೊಳ್ತೇನೆ. ನಮ್ಮ ಇಲ್ಲಿಯ ಮಾರುತಿ ಸಚ್ಚಿದಾನಂದ ಆಶ್ರಮದ ಶ್ರೀಮಾನ್ ಸತೀಶ್ ಶರ್ಮಾಜಿಯವರು ಸಮಸ್ತ ಆಸ್ತಿಕರಿಗಳೂ ಕೂಡ ಇಂಥ ಒಂದು ಆಧ್ಯಾತ್ಮಿಕದ ಹಿನ್ನೆಲೆಯಲ್ಲಿ, ವಿವೇಕದ ಹಿನ್ನೆಲೆಯಲ್ಲಿ ಅವರವರ ಒಂದು ಭಕ್ತಿ, ಕರ್ತವ್ಯ ಇದೆಲ್ಲವನ್ನು ಮಾಡುವಂತೆ ತಾನು
ಎಲ್ಲ ಕಡೆ ಸಂಚಾರ ಮಾಡ್ತಾ ಅಂಥ ಜಾಗೃತಿಯನ್ನು ಉಂಟು ಮಾಡ್ತಾ ಇರೋದು ಅತ್ಯಂತ ಸಂತೋಷದ ವಿಷಯ. ನಾನು ಕಳೆದ ಬಾರಿ ಬೆಂಗಳೂರಿನಲ್ಲಿ ಚಾತುರ್ಮಾಸ ಮಾಡ್ತಾ ಇರುವಾಗ ಬಂದಿದ್ದರು, ನನಗೆ ಕರೆದಿದ್ದರು, ಆಹ್ವಾನವನ್ನು ಮಾಡಿದ್ದರು. ಆದರೆ ನಾನು ಆಗಲೇ ಸಾಕಷ್ಟು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು, ಕಲ್ಯಾಣ ವೃಷ್ಟಿಸ್ತವ ಅಭಿಯಾನದ ಒಂದು ಸಮರ್ಪಣಾ ಕಾರ್ಯಕ್ರಮ, ಇವೇ ಮೊದಲಾದ ಕರ್ತವ್ಯಗಳಿದ್ದರಿಂದ ನನಗೆ ಬರೋದಕ್ಕಾಗೋದಿಲ್ಲ ಅಂತಂದೆ. ಅದಾದಮೇಲೆ ಬಿಡಲಿಲ್ಲ. ಮೊನ್ನೆ ಮತ್ತೆ ಮಠಕ್ಕೆ ಬಂದು ವೈಶಾಖ ಮಾಸದಲ್ಲಿ ಬನ್ನಿ ಅಂದರು. ಪುಣ್ಯಕ್ಕೆ ನಾನು ವೈಶಾಖ ಮಾಸದಲ್ಲಿ ಕಾರಟಿಲಿರ್ತೇನೆ, ಹಾಗೆ ಆಗೋದಿಲ್ಲ ಅಂತಂದೆ. ಹಾಗಾದರೆ ಫಾಲ್ಗುಣ ಪೂರ್ಣಿಮೆಗೆ ಬನ್ನಿ ಅಂದರು. ಫಾಲ್ಗುಣ ಪೂರ್ಣಿಮೆ ನಾಳೆ, ಅದು ನಮಗೆ ದೀಕ್ಷಾ ವಿಸರ್ಜನೆ ಎಲ್ಲ ನಾಳೆ ಇರೋದು, ಆಮೇಲೆ ಚಕ್ರಾರ್ಚನೆ ಇದೆಲ್ಲ ಆಗಬೇಕು, ಹಾಗಾಗಿ ಅದು ಕಷ್ಟ ಆಗೋದಿಲ್ಲ ಅಂತಂದೆ. ಇಲ್ಲ, ನಿಮಗೆಲ್ಲ ವ್ಯವಸ್ಥೆ ನಾವು ಅಲ್ಲೇ ಮಾಡ್ತೇವೆ ಅಂತಂದರು. ಇಲ್ಲ, ವ್ಯವಸ್ಥೆ ಎಲ್ಲ ಮಾಡಿದರೂ ಕೂಡ ಆಗೋದಿಲ್ಲ, ಅಷ್ಟು ಪೂರ್ಣಿಮೆ ದಿವಸ ಕಷ್ಟ ಆಗುತ್ತೆ ಅಂತ. ಹಾಗಾದ್ರೆ ಚತುರ್ದಶಿಗೆ ಬನ್ನಿ ಅಂದರು. ಅಂತೂ ಒಟ್ಟಿನಲ್ಲಿ ಇವರು ಬಿಡೋದಿಲ್ಲ ಅನ್ನೋದು ಸ್ಪಷ್ಟ ಆಯಿತು. ಸರಿ, ಇನ್ನೊಂದು ವಾರ ಮುಂದಕ್ಕೆ ದಾಟಿತು ಅಂತಂದರೆ ಮತ್ತೆ ನಾನೊಂದು 2.5 ತಿಂಗಳು ಭಗವತ್ಪಾದರ ಒಂದು ಡಾಕ್ಯುಮೆಂಟೇಷನ್ ಮಾಡೋದಕ್ಕೋಸ್ಕರ ಎಲ್ಲ ಕಡೆ ಓಡಾಡಬೇಕಾಗಿದೆ. ಅದಾದ ಮೇಲೆ ಮತ್ತೆ ಬೇರೆ ಬೇರೆ ಈಗಲೇ ಕಾರ್ಯಕ್ರಮಗಳು ಕೂಡ ನಿಶ್ಚಯ ಆಗಿದೆ. ಬೆಂಗಳೂರಲ್ಲಿ ಮತ್ತೆ ವಿವೇಕ ದೀಪ್ತಿ ಅನ್ನೋ ಕಾರ್ಯಕ್ರಮವನ್ನು ನಡೀತಾ ಇದೆ. ಹೀಗೆಲ್ಲಾಗಿ ಬರೋದಂತೂ ಖಂಡಿತ ಕಷ್ಟ ಅಂತ ಅನ್ನಿಸ್ತು. ಕೊನೆಗೆ ನಾನು ನಾಳೆ ನಿಮಗೆ ಸಂಜೆ ಒಳಗಡೆ ಹೇಳ್ತೇನೆ ಅಂತಂದೆ. ನಾನು ಒಪ್ಕೊಂಡಿದ್ದೇನೆ, ನಾಳೆ ಹೇಳ್ತೇನೆ ಅಂತೇಳಿ. ಹಾಗೆ ಮರುದಿವಸ ಆಮೇಲೆ ವಿಚಾರ ಮಾಡಿ ಇಲ್ಲ ಬರ್ತೇವೆ ಅಂತ ಹೇಳು ಅಂತ ಹೇಳಿದೆ. ಹಾಗೆ ನಾನು ಸಂತೋಷದಿಂದ ಬಂದಿದ್ದೇನೆ. ಇಲ್ಲಿಯ ವಾತಾವರಣ ಇದನ್ನೆಲ್ಲ ನೋಡಿ ಸಂತೋಷವಾಗಿದೆ. ಮತ್ತು ಅತ್ಯಂತ ಪರಿಶ್ರಮಪಟ್ಟು ಆಸ್ತಿಕರ ಸಹಾಯದಿಂದ ಲಕ್ಷ್ಮೀ ನರಸಿಂಹನೇ ಮೊದಲಾದಂಥ ಎಲ್ಲ ದೇವತೆಗಳ ಒಂದು ಪ್ರತಿಷ್ಠೆ ಇತ್ಯಾದಿಗಳನ್ನು ಮಾಡಿಸಿದ್ದಾರೆ. ವಿಶೇಷವಾಗಿ ಅರಸೀಕೆರೆಯ ನಮ್ಮ ಸುತ್ತಮುತ್ತಲಿನ ಎಲ್ಲ ಆಸ್ತಿಕರಿಗೂ ಕೂಡ ಒಂದು ಶ್ರದ್ಧಾ ಕೇಂದ್ರ ಇದಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಅಷ್ಟೇ ಅಲ್ಲ, ನಮ್ಮ ಸಮಸ್ತ ರಾಜ್ಯದಿಂದಲೂ ಕೂಡ ಅವರೆಲ್ಲೆಲ್ಲಿ ಪ್ರವಾಸ ಮಾಡ್ತಾರೋ ಅಲ್ಲೆಲ್ಲ ಅದನ್ನು ಬಗ್ಗೆ ಹೇಳ್ತಾರೆ ಅವಶ್ಯವಾಗಿಯೂ. ಹಾಗೆ ಎಲ್ಲರಿಗೂ ಕೂಡ ಒಂದು ಆಧ್ಯಾತ್ಮದ ಬೆಳಕಿನ ಜೊತೆಗೆ ಒಂದು ವಿಶೇಷವಾದಂಥ ಉಪದೇಶ ಅದು ಇಲ್ಲಿಂದ ದೊರಕುವಂತೆ ಅವರು ಮುಂದಕ್ಕೆ ಮಾಡ್ತಾರೆ ಅಂತ ನನ್ನ ವಿಶೇಷವಾದ ನಂಬಿಕೆ. ಆ ದೃಷ್ಟಿಯಿಂದ ನಮ್ಮ ಆರಾಧನೆಯವರು ಪರಿಪೂರ್ಣವಾದ ಅನುಗ್ರಹವನ್ನು ಮಾಡಲಿ. ಈ ಮಾರುತಿ ಸಚ್ಚಿದಾನಂದ ಆಶ್ರಮ ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ಅತಿ ಶೀಘ್ರವಾಗಿ ಕಾಣಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಈ ಸಂದರ್ಭದಲ್ಲಿ. ಮತ್ತು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಈ ಮಠ ಮಧ್ಯಾಹ್ನ ನಮ್ಮ ಅರಸೀಕೆರೆ ಗಣ್ಯರೆಲ್ಲ ಬಂದಿದ್ದಾರೆ, ಮಾತೆಯರು ಬಂದಿದ್ದಾರೆ. ನಿಮಗೂ ಕೂಡ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಾರಾಯಣ ಸ್ಮರಣೆಗಳನ್ನು ಹೇಳ್ತೇನೆ. ಮತ್ತೊಮ್ಮೆ ಶ್ರೀಮಾನ್ ಸತೀಶ್ ಶರ್ಮಾಜಿಯವರಿಗೆ ಮತ್ತು ಅವರ ಪರಿವಾರಕ್ಕೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ. सद्गुरु महाराज की जय। हर नमः पार्वती पते।
जय शंकर भारती सद्गुरु महाराज की जय श्रीमद् जगद्गुरु शंकराचार्य श्री श्री शंकर भारती स्वामी महाराज की जय शंकर भारती श्री